ಪ್ರಾರಂಭದಲ್ಲಿ ವಾಮನ ಚರಿತ್ರೆ. ವಾಮನನನ್ನು ನಾವೆಲ್ಲ ತಿಳಿದಿದ್ದೇವೆ. ಅವನ ಸ್ವರೂಪ ಏನು ಅದು ಸಾಮಾನ್ಯತಃ ನಮಗೆ ಗೊತ್ತಿದೆ. ಆದರೂ ಭಾಗವತದ ನಡೆ ಹೇಗೆ ಅದನ್ನು ನಾವು ತಿಳ್ಕೊಳ್ಬೇಕು. ಭಾಗವತರ ನಡೆ ಹೇಗೆ ಅದನ್ನು ನಾವು ತಿಳ್ಕೊಳ್ಬೇಕು. ಈಗಷ್ಟೇ ಹೇಳಿ ಮುಗಿಸಿದರು. ಬಲಿ ಎಲ್ಲವನ್ನು ಗೆದ್ದುಕೊಂಡ ಅಂತ. ದೇವಲೋಕದ ಸಮಸ್ತವನ್ನು ಬಲಿ ತೆಗೆದುಕೊಂಡ. ದೇವಲೋಕದ ಸಮಸ್ತವನ್ನು ಬಲಿ ತೆಗೆದುಕೊಂಡ. ದೇವಲೋಕದ ಸಮಸ್ತವನ್ನು ಬಲಿ ತೆಗೆದುಕೊಂಡ. ಇದು ಅವನ ಯೋಗ್ಯತೆ. ಯಾಕೆ ಯೋಗ್ಯತೆ ಅಂತ ಕೇಳಿದರೆ, ಅವ ಕಂಡದ್ದು ಶುಕ್ರಾಚಾರ್ಯರಲ್ಲಿ ವಾಸುದೇವನನ್ನು. ಒಂದು ಕಾಲದಲ್ಲಿ ಶುಕ್ರಾಚಾರ್ಯರ ಅಷ್ಟೇ ಬಾಹ್ಯವಾಗಿ ಕಂಡಿತ್ತವನಿಗೆ. ಪೆಟ್ಟು ತಿಂದ ಜೀವನದಲ್ಲಿ ಕುಲಪುರೋಹಿತರನ್ನು ಬಾಹ್ಯವಾಗಿ ಕಂಡ್ರೆ ಏನಾಗ್ತದೆ ಅಂತ ನಾವು ಬಲಿಚಕ್ರವರ್ತಿಯನ್ನು ನೋಡಿ ಕಲ್ತುಕೊಳ್ಬೇಕು. ನಿನ್ನೆಯೂ ಆ ಪ್ರಸ್ತಾಪ ಬಂತು. ನಿನ್ನೆಯೂ ಪ್ರಸ್ತಾಪ ಅದುವೇ. ದೇವತೆಗಳು ಬಾಹ್ಯವಾಗಿ ಬೃಹಸ್ಪತ್ಯಾಚಾರ್ಯರನ್ನು ಕಂಡ ಕಾರಣ ಪುರೋಹಿತರನ್ನು ಬದಲಾವಣೆ ಮಾಡಬೇಕಾಯಿತು. ಹಣೆ ಬರಹ. ಇಲ್ಲಿಯೂ ಹಾಗೆ ಪ್ರಾರಂಭದಲ್ಲಿ ಶುಕ್ರಾಚಾರ್ಯರ ಮೇಲಿದ್ದಂತಹ ಬಾಹ್ಯಭಾವವೇ ಬಲಿಯ ಅವನತಿಗೆ ಕಾರಣವಾಯಿತು. ಕೊನೆಗೆ ಶುಕ್ರಾಚಾರ್ಯರ ಮೇಲೆ ಉಂಟಾದಂತಹ ಅಂತರಂಗದ ವಾಸುದೇವನ ಭಕ್ತಿ, ವಾಸುದೇವನ ಶಕ್ತಿ ಬಲಿಚಕ್ರವರ್ತಿಯ ಪ್ರಣತಿಗೆ ಕಾರಣವಾಯಿತು. ಪ್ರಾರಂಭದಲ್ಲಿ ಅವನತಿ, ತದನಂತರ ಪ್ರಣತಿ. ನಿರಂತರವಾದಂತಹ ನಮಸ್ಕಾರ, ಬ್ರಾಹ್ಮಣರ ಮೇಲೆ ಇನ್ನಿಲ್ಲದ ಭಕ್ತಿ, ಅದು ತೀವ್ರವಾಯಿತು. ಬಲಿಯನ್ನು ಬದುಕಿಸಿದರು ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯ ಮೂಲಕವಾಗಿ. ಬದುಕಿಸಿದರು ಅಂತಂದರೆ ಏನರ್ಥ? ಒಂದು ಹೊಸ ಜೀವನ, ಎರಡನೇ ಜೀವನ ಕೊಟ್ಟರು ಅಂತ. ದ್ವಿತೀಯ ಜನ್ಮ ಸಂಜೀವಯತಿ, ಎರಡನೇ ಜನ್ಮ ಕೊಟ್ಟರು. ಆ ಎರಡನೇ ಜನ್ಮದಲ್ಲಿ ಅವನಿಗೆ ಅರ್ಥ ಆಯಿತು, ಹೋ ನನ್ನ ಲಕ್ಷ್ಯ ಏನು ಅಂತ. ಉಪನಯನದಲ್ಲೂ ಹಾಗೆ ಅಲ್ವ, ಲಕ್ಷ್ಯ ಕಾಣುವುದು ದ್ವಿತೀಯ ಜನ್ಮವಾದ ಮೇಲೆ. ಅಲ್ಲಿಯವರೆಗೆ ಯಾವುದನ್ನಾದರೂ ಒಬ್ಬ ಮಾಣಿ ಲಕ್ಷ್ಯ ಮಾಡ್ತಾನ ಹೇಳಿ ನೀವು? ಹಾಗಾಗಿ ನೋಡಿ, LKG UKG ಕಳಿಸೋದು ನಮಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಅಲ್ಲಿ ಹೋಗಿ ಆ ಮಿಸ್ಸನ್ನು ಮಿಸ್ ಮಾಡಲಿ ಅಂತ. ತದನಂತರ ಯಾವಾಗ ಎರಡನೇ ಜನ್ಮ ಪ್ರಾಪ್ತಿಯಾಗ್ತದೆ ಆವಾಗ ಒಳನೋಟದ ಕುರಿತು ತೀವ್ರತೆ ಹುಟ್ಟುತ್ತದೆ. ಏನದು ಅಂತ. ಇಲ್ಲಿ ಹಾಗೆ ಆಯಿತು. ಶುಕ್ರಾಚಾರ್ಯರ ಮೇಲಿನ ಒಳನೋಟ ಅರಿವಿಗೆ ಬಂತು. ಅದರಿಂದಾಗಿ ಮತ್ತೆ ದೇವಲೋಕದ ಮೇಲೆ ಆಕ್ರಮಣವನ್ನು ಮಾಡಿ ಎಲ್ಲವನ್ನೂ ಪಡಕೊಳ್ಳುವಂತಹ ಒಂದು ತುಡಿತ ಬಲಿಚಕ್ರವರ್ತಿಯಲ್ಲಿ ಏರುವುದಕ್ಕೆ ತೊಡಗಿತು. ಆ ಕಾಲಕ್ಕೆ ಶುಕ್ರಾಚಾರ್ಯರ ಪೌರೋಹಿತ್ಯದಲ್ಲಿ ಬಲಿಚಕ್ರವರ್ತಿ ಒಂದು ವಿಶ್ವಜಿತ್ ಹೇಳುವಂತಹ ಯಾಗವನ್ನು ಮಾಡಿಸ್ತಾರೆ. 3 ಲೋಕಗಳನ್ನು ಗೆಲ್ಲುವಂತಹ ಸಂಕಲ್ಪ. ವಿಶ್ವಜಿತಾತ್ರಿಣಾಕಂ. ವಿಶ್ವಜಿದ್ಯಾಗವನ್ನು ಮಾಡಿದಂತಹ ಕಾಲಕ್ಕೊಂದು ಅಭೇದ್ಯವಾದಂತಹ ಕವಚ, ದಿವ್ಯಮಯವಾದಂತಹ ರಥ, ಆಯುಧಾದಿಗಳು ಎಲ್ಲವೂ ಕೂಡ ಪ್ರಖರವಾಗಿ ಹೊಳೆಯುತ್ತಾ ಬಂದು ಬಲಿಚಕ್ರವರ್ತಿಗೆ ಪ್ರಾಪ್ತವಾದವು. ಅಲ್ಲಿಂದ ಹೊರಟದ್ದು ಏರುವುದಕ್ಕೆ.
ಏರುತ್ತಾ 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 ಸ್ವರ್ಗಲೋಕಕ್ಕೆ ಏರಿದ. ಅಲ್ಲಿದ್ದನ್ನೆಲ್ಲವನ್ನೂ ಕೂಡ ಪಡಕೊಂಡ. ಕೊನೆಗೆ ದೇವಲೋಕದ ಸರ್ವವನ್ನು ಪಡಕೊಂಡು ಅದನ್ನೆಲ್ಲ ಪುನರಪಿ ಪ್ರತ್ಯರ್ಪಣೆ ಮಾಡಿದ ಒಂದು ಕಾಲದಲ್ಲಿ ಭಗವಂತನಿಗೆ. ಒಂದು ದಿವಸ ಆಲೋಚನೆ ಮಾಡಿ ನೀವು, ದೇವತೆಗಳು ಎಂದಾದರೂ ಒಂದು ದಿವಸ ಭಗವಂತನಿಗೆ ಪ್ರತ್ಯರ್ಪಣೆ ಮಾಡಿದ ಅಂತ ಉಂಟಲ್ಲಿ? ಅದು ಯಾವ ದೇವತೆಯಾದರೂ ತನ್ನ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ? ಎಲ್ಲಿಯೂ ಕಾಣೋದಿಲ್ಲ. ಬಲಿಯಲ್ಲಿ ನಾವು ಕಾಣುತ್ತೇವೆ. ತನ್ನಲ್ಲಿದ್ದದ್ದನ್ನೂ ಸಮರ್ಪಣೆ ಮಾಡಿದ, ಅವರಿಗೆ ಪಾಠ ಕಲಿಸಿದ. ದೇವತೆಗಳಿಗೆ, ದೇವತೆ ಅಂತಂದರೆ ಎಂಥದ್ದು? ಅದು ಕೇವಲ ಬಾಹ್ಯವಾಗಿರುವುದು, ಬಾಹ್ಯ ಭೋಗ ಭಾಗ್ಯಗಳಿಂದ ವಿಲಸಿತವಾಗಿರುವಂತಹ ಒಂದು ಸ್ಥಿತಿ. ಅದು ಅವರಿಂದಲೂ ಪಡ್ಕೊಂಡು ಅದನ್ನು ಕೊಟ್ಟ. ಇವನಿಗೆ ಯಾವ ಸಂಪಾದನೆ ಮಾಡಿ ಕಪಾಟಲ್ಲಿ ಕಟ್ಟಿಡಬೇಕು ಅಂತ ಯಾವ ಹಂಬಲವೂ ಇರಲಿಲ್ಲ. ಇದ್ರೆ ತೋರಿಸಿ ಭಾಗವತದಲ್ಲಿ ಅಂಥದ್ದೊಂದು ಉಂಟು, ಇತ್ತು. ಬಲಿಚಕ್ರವರ್ತಿಗೆ ಇಲ್ಲ. ಬಲಿಚಕ್ರವರ್ತಿಯ ನಡೆ ಭಾಗವತದಲ್ಲಿ ಸ್ಪಷ್ಟ. ಯಾಕೆ? ಶುಕ್ರಾಚಾರ್ಯರ ಮೇಲಿದ್ದಂತಹ ಒಳನೋಟ. ಈ ಒಳನೋಟದಿಂದಾಗಿ ಒಳಗಡೆ ಇರುವುದೇ ಪ್ರಧಾನ, ಉಳಿದದ್ದೆಲ್ಲವೂ ಕೂಡ ಗೌಣ. ಆದ ಕಾರಣ ಸರ್ವವನ್ನು ಭಗವಂತನಿಗೆ ಕೊಡಬೇಕು. ಯಾಕೆ? ಎಲ್ಲವೂ ಅವನೇ ಕೊಟ್ಟದ್ದು ಅಂತ ಆಗುವಾಗ. ಹಾಗಾಗಿ ಆ ದೇವತೆಗಳಿಗೆ ಆಗಾಗ ಸೋಲು ಬರುವುದು ನೋಡಿ. ಈ ಭಾವ ಅವರಿಗಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ವವನ್ನು ಪಡಕೊಂಡ, ಸಂಪಾದಿಸಿದ ದೇವತೆಗಳಿಗೆ ಇರುವುದಕ್ಕೆ ಸಾಧ್ಯ ಇಲ್ಲ. ಸರ್ವವನ್ನು ಕಳಕೊಂಡ್ರು. ಸರ್ವವನ್ನೂ ಕಳಕೊಂಡು ಇನ್ನೇನು ಮಾಡುವುದು ಅಂತ ಪರಿತಾಪಕ್ಕೊಳಗಾದರು. ಇದು ದೇವಮಾತೆಯಾದಂತಹ ಅದಿತಿಗೆ ಗೊತ್ತಾಗ್ತದೆ. ಸಹಜವಾಗಿಯೇ ತಮ್ಮ ಮಕ್ಕಳು ಹತಾಶರಾದಾಗ, ಆಪತ್ತಿಗೆ ಸಿಲುಕಿದಾಗ ಅಮ್ಮನಾದವಳು ದುಃಖಿಸುವುದು ಸಹಜ. ಅದಕ್ಕೆ ಅಮ್ಮ ಅಂತ ಕರೆಯುವುದು. ಹೀಗೆ ಎಲ್ಲವನ್ನೂ ಕಳಕೊಂಡಂತಹ ತಮ್ಮ ಮಕ್ಕಳ ಸ್ಥಿತಿಯನ್ನು ಕಂಡು ಮಮ್ಮಲ ಮರುಗಿದ, ದುಃಖಿಸಿದ ಆ ಅದಿತಿ ದೇವಿ ತನ್ನ ಆಶ್ರಮದಲ್ಲಿ ಪೆಚ್ಚು ಮುಖದಿಂದ ಒಂದು ಕಡೆ ಕೂತಿದ್ದಾಳೆ. ಕೆಲವು ಸಮಯದಿಂದ ತಪಸ್ಸಿನಲ್ಲಿ ಅಧಿಷ್ಠಿತರಾದಂತಹ, ಸಮಾಧಿಸ್ಥರಾಗಿ ಹೋಗಿದ್ದಂತಹ ಕಶ್ಯಪರು ಬಂದರು, ಪತಿದೇವರು. ಆವಾಗ ಯಾವ ಉತ್ಸಾಹವೂ ಇಲ್ಲ ಹೆಂಡತಿಯಲ್ಲಿ. ಒಂದು ಬಾಯಾರಿಕೆ ಕೇಳೋದೆಲ್ಲ ಉಂಟಲ್ಲ ಕ್ರಮ. ಈಗಿನ ಹಾಗೆ ಗಂಡಂದಿರೇ ಚಹಾ ಕಾಫಿ ಎಲ್ಲ ಮಾಡಿಕೊಂಡು ಕುಡಿಯುವಂತಹ ಪರಿಸ್ಥಿತಿ ಆಗ ಇರಲಿಲ್ಲ. ಇದಕ್ಕೆ ಕಾರಣ ಉಂಟು, ಇವಳು ಸುಮ್ಮನೆ ಕೂತದ್ದಕ್ಕೆ. ಈಗೆಲ್ಲ ಹಾಗೆ ಅಲ್ಲ, ಬೇಕಾದರೆ ಮಾಡಿ ಕುಡಿಬೇಕು, ಇಲ್ಲದಿದ್ದರೆ ಹೊರಗಡೆ ಕುಡಿಬೇಕು, ಇಲ್ಲದಿದ್ದರೆ ಹೊರಗಡೆಯಿಂದ ತರಿಸ್ಕೊಳ್ಬೇಕು. ಮನೆ ಬಾಗಿಲಿಗೆ ಬರ್ತದೆ, ಬಾಗಿಲಿಂದ ಒಳಗೆ ಇರೋದು ನಮ್ಮ ಕೆಲಸ. ಅದು ಇಲ್ಲ, ಬೇಕಾದ್ರೆ ಅಡುಗೆ ಮನೆಯಲ್ಲೇ ಇಡ್ತಾರೆ. ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ವಾಪಸ್ ಅದನ್ನು ಓಪನ್ ಮಾಡಿ ಬಾಳೆಲೆಗೆ ಹಾಕಿ ಕೊಡ್ತಾರೆ. ಮತ್ತು ಸ್ವಲ್ಪ ಕೊಟ್ಟರೆ ಬಾಯಿಗೆ ಕೊಡ್ತಾರೆ, ಮತ್ತು ಸ್ವಲ್ಪ ಕೊಟ್ಟರೆ ಕೈ ಕೊಡ್ತಾರೆ. ಹಾಗೆ ಅದರಲ್ಲಿ ಹಂತ ಹಂತ ಉಂಟು, ಬೇರೆ ಬೇರೆ ಕ್ರಮಗಳು. ಇವರು ಬಂದಾಗ, ಕಶ್ಯಪರು ಬಂದಾಗ ಯಾವುದೇ ಉತ್ಸಾಹ ಇಲ್ಲದೆ ನಿಶ್ಶಕ್ತಳಾಗಿ ಒಂದು ಕಡೆಯಲ್ಲಿ ಬಿದ್ದಿದ್ದಾಳೆ, ಕೂತಿದ್ದಾಳೆ. ನಿರುತ್ಸವಂ ನಿರಾನಂದಂ, ಒಂದು ಮುಖದಲ್ಲಿ ಕಳೆ ಇಲ್ಲ, ಆನಂದ ಇಲ್ಲ, ದುಃಖ. ಸ ಪತ್ನೀನ್ ದೀನವದನಾಂ ಕೃತಾಸನ ಪರಿಗ್ರಹ. ಏನು ಅಂತ ಕೇಳ್ತಾರೆ ಕಶ್ಯಪರು. ಏನಾದರೂ ಬ್ರಾಹ್ಮಣರಿಗೆ ಹೆಚ್ಚು ಕಡಿಮೆ ಆಯಿತಾ? ಅಥವಾ ಧರ್ಮಾಚರಣೆಯಲ್ಲಿ ವ್ಯತ್ಯಾಸ ಆಯಿತಾ? ಅಥವಾ ಬಂದಂತಹ ಅತಿಥಿಗಳಿಗೆ ಸರಿಯಾದ ಸಮಾಧಾನ ಆಗದೆ ಏನಾದರೂ ಅತಿಥಿ ಸತ್ಕಾರದಲ್ಲಿ ಕೊರತೆ ಉಂಟಾಯಿತೋ? ಇದೆಲ್ಲ ಆದರೆ ಒಂದು ರೀತಿಯ ಡಿಪ್ರೆಷನ್ಗೆ ಮನುಷ್ಯ ಹೋಗ್ತಾನೆ ಅಂತ ಅರ್ಥ. ಇದು ನಿರುತ್ಸವಂ, ನಿರಾನಂದ, ಒಂದು ಉತ್ಸಾಹರಹಿತವಾಗಿರುವುದು,
ಆನಂದ ಇಲ್ಲದೇ ಇರುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ ಸರಿಯಾದ ಧರ್ಮಾಚರಣೆ ಆಗದೇ ಇರುವುದು, ಸರಿಯಾಗಿ ಬ್ರಾಹ್ಮಣಾರಾಧನೆ ಆಗದೇ ಇರುವುದು, ಸರಿಯಾಗಿ ದೇವತಾರಾಧನೆ ಆಗದೇ ಇರುವುದು, ಅಗ್ನಿಕಾರ್ಯಾದಿಗಳು ಅಗ್ನ್ಯಾರಾಧನೆಯನ್ನು ಮಾಡದೇ ಇರುವುದು, ಅತಿಥಿ ಸತ್ಕಾರ ಯೋಗ್ಯ ರೀತಿಯಲ್ಲಿ ಆಗದೇ ಇರುವುದು. ಇಷ್ಟು ಆದರೆ ಆ ಮನುಷ್ಯ ಹೊರಗಿಂದ ಬಾಹ್ಯ ರೂಪದಲ್ಲಿ ಆಕೃತಿಯಲ್ಲಿ ಮಾತ್ರ ಮನುಷ್ಯ, ಎಲ್ಲ ಹೋಗಿರ್ತದೆ ಒಳಗಡೆಲ್ಲ ಮಿಷನ್. ಹಾಗೆ ಕಶ್ಯಪರು ಕೇಳ್ತಾರೆ, ಏನಾದರೂ ಅತಿಥಿಗಳು ಬಂದು ಹೆಚ್ಚು ಕಡಿಮೆ ಆಯಿತಾ? ಅಪೂಜಿತಾಹ, ಮನೆಯಿಂದ ಪೂಜೆಗೊಳ್ಳದೇ ಎಲ್ಲಿಯಾದರೂ ಹೋದ್ರಾ, ಅಥವಾ ನೀನವರನ್ನು ಸರಿಯಾಗಿ ಆಧರಿಸಲಿಲ್ವೋ ಇತ್ಯಾದಿ ಇತ್ಯಾದಿಯಾಗಿ ಕೇಳಿದಾಗ ಎಲ್ಲವೂ ಸರಿ ಇದೆ ಅಂತಂದ್ಲು. ಆದರೆ ಒಂದು ಏನಂತೆ, ಸ್ವಾಮಿ ನನ್ನ ಮಕ್ಕಳು ಇವಾಗ ಎಲ್ಲವನ್ನೂ ಕಳಕೊಂಡು ಸಂಪತ್ಹೀನರಾಗಿದ್ದಾರೆ, ಸ್ಥಾನದಿಂದ ಭ್ರಷ್ಟರಾಗಿದ್ದಾರೆ. ಹೃತಶ್ರಿಯ ಹೃತಸ್ಥಾನಾತ್, ನಮ್ಮ ಶತ್ರುಗಳು ಅವರನ್ನು ಸೋಲಿಸಿ ಎಲ್ಲವನ್ನೂ ಪಡಕೊಂಡಿದ್ದಾರೆ, ಅವರನ್ನು ಅಲ್ಲಿಂದ ಓಡಿಸಿಬಿಟ್ಟಿದ್ದಾರೆ. ಇದಕ್ಕೆ ಏನಾದರೂ ಉಪಾಯವನ್ನು ಹೇಳಿ ನಮ್ಮ ಮಕ್ಕಳಿಗೆ ಮತ್ತೆ ಆ ಕಳಕೊಂಡದ್ದು ಪುನಃ ಸಿಗುವ ಹಾಗೆ ಒಂದು ಅನುಗ್ರಹ ಮಾಡಿ ಸ್ವಾಮಿ. ಪಾಹಿನಃ, ಮತ್ತೆ ಅವರು ಬಂದು ಯಥಾಸ್ಥಾನದಲ್ಲಿ ವಿರಾಜಮಾನರಾಗಬೇಕು, ಮತ್ತೆ ನಾನು ಅವರನ್ನು ಸಂತೋಷದಲ್ಲಿ ಉತ್ಸಾಹದಲ್ಲಿ ಇರುವುದನ್ನು ಕಾಣಬೇಕು. ಅದಕ್ಕೆ ಏನಾದರೂ ಮಾಡಿ. ಏನು ಮಾಡುವುದು? ಇದಕ್ಕೆ ಯಾವುದಲ್ಲಿಯೂ ಕೂಡ ಪರಿಹಾರ ಇಲ್ಲ. ಪರಿಹಾರ ಇರುವುದು ಒಂದೇ. ಯಾವುದದು? ಉಪತಿಷ್ಠಸ್ವ ಪುರುಷಂ ಭಗವಂತಂ ಜನಾರ್ದನಂ ಸರ್ವಭೂತ ಗುಹಾವಾಸಂ ವಾಸುದೇವಂ ಜಗದ್ಗುರುಂ ಸವಿಧಾಸ್ಯತಿ ತೇ ಕಾಮಾನ್ ಹರಿರ್ದೀನಾನುಕಂಪನಃ ಅಮೋಘ ಭಗವದ್ಭಕ್ತಿ ನೇತರೇತಿ ಮತಿರ್ಮಮ. ಇದಕ್ಕೆ ಬೇರೆ ಯಾವುದೇ ಉಪಾಯಗಳಿಲ್ಲ, ಒಂದೇ ಒಂದು ಉಪಾಯ ಇರುವುದು. ಯಾವುದು ಅಂತಂದರೆ ಉಪತಿಷ್ಠಸ್ವ ಪುರುಷಂ, ಆ ಪುರುಷೋತ್ತಮನನ್ನು ಆರಾಧನೆ ಮಾಡು. ಅತ್ಯಂತ ಭಕ್ತಿಭಾವದಿಂದ ಶರಣಾಗತರಾಗಿ ಉಪಾಸನೆ ಮಾಡು. ಆವಾಗ ಶಂತೆ ವಿಧಾಸ್ಯತಿ, ನಿನಗೆ ಮಂಗಲವನ್ನು ಅನುಗ್ರಹಿಸ್ತಾನೆ ಭಗವಂತ. ಭಕ್ತಿ ಎನ್ನುವಂಥದ್ದು ಅದು ಎಲ್ಲವನ್ನೂ ಕೊಡುವಷ್ಟು ಸಾಮರ್ಥ್ಯವುಳ್ಳದ್ದು, ಭಗವಂತನಲ್ಲಿ ಸೇರುವುದಕ್ಕೆ ಯೋಗ್ಯತೆ ಉಳ್ಳದ್ದು. ಅದಕ್ಕೆ ಬೇಕಾಗಿ ಪರಮಭಕ್ತಿಯಿಂದ ಪರಮಪುರುಷೋತ್ತಮನನ್ನು ಆರಾಧನೆ ಮಾಡಿ. ಏನಾದರೂ ವಿಧಿ ಉಂಟ ಸ್ವಾಮಿ ಇದಕ್ಕೆ? ಆ ವಿಧಿಯನ್ನು ತಾವು ಹೇಳಬೇಕು. ಆ ವಿಧಿಯನ್ನು ಅನುಸರಿಸಿ ವಾಸುದೇವನನ್ನು ನಾನು ಭಜಿಸ್ತೇನೆ. ಯಾವ ವಿಧಿ? ಅದಕ್ಕೆ ನಾನು ಹಿಂದೊಮ್ಮೆ ಸತ್ಯಲೋಕವಾಸಿಯಾದಂತಹ ಬ್ರಹ್ಮದೇವನಲ್ಲಿ ಕೇಳಿದ್ದೆ, ಸತ್ಸಂತಾನ ಪ್ರಾಪ್ತಿಗೆ ಯಾವ ವ್ರತ ಉಂಟು ಅಂತ. ಆವಾಗ ಅವ ಹೇಳಿದಂತಹ ಒಂದು ವ್ರತ ಉಪದೇಶ ಮಾಡಿದ್ದಾನೆ, ಅದನ್ನು ನಿನಗೆ ನಾನು ಹೇಳ್ತೇನೆ ಅಂತ ಹೇಳಿ ಪಯೋವ್ರತ ಅನ್ನುವಂತಹ ಒಂದು ವಾಸುದೇವಾರಾಧನೆಯ ವ್ಯವಸ್ಥೆಯನ್ನು ಉಪದೇಶ ಮಾಡ್ತಾರೆ ಕಶ್ಯಪರು ಅದಿತಿ ದೇವಿಗೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಪ್ರಾರಂಭಿಸಿ ದ್ವಾದಶಿ ತಿಥಿಯವರೆಗೆ ನಿರಂತರವಾಗಿ ಹರಿಯನ್ನು ಆರಾಧಿಸುತ್ತಾ, ತ್ರಯೋದಶಿಯಲ್ಲಿಯೂ ಕೂಡ ಪರಮ ಭಕ್ತಿಭಾವದಿಂದ ಅವನನ್ನು ಆರಾಧಿಸಿ, ಹಾಲು ಪಾಯಸದಿಂದ ಹೋಮವನ್ನು ಮಾಡಿ, ಬ್ರಾಹ್ಮಣರಿಗೆ ಹಸ್ತೋದಕಾದಿಗಳನ್ನು ಕೊಟ್ಟು ಭೋಜನವನ್ನು ಸಮರ್ಪಿಸಿ, ಅತ್ಯಂತ ಅನನ್ಯವಾದ ಭಕ್ತಿಯಿಂದ ಹರಿಯನ್ನು ಮತ್ತೆ ಆರಾಧನೆ ಮಾಡಬೇಕು. ಆವಾಗ ನಿನಗೆ ಆ ಹರಿ ಒದಗಿ ಬರ್ತಾನೆ, ಒಲಿದು ಬರ್ತಾನೆ. ತಥಾಸ್ತು ಅಂತ ಹೇಳಿ ಅದಿತಿ ದೇವಿ ಅನ್ವತಿಷ್ಠದ್ವ್ರತಮಿದಂ ದ್ವಾದಶಾಹಂ, 12 ದಿವಸಗಳ ಕಾಲ ಅತ್ಯಂತ ನಿಷ್ಠಳಾಗಿ ಆ ಆರಾಧನೆಯನ್ನು ಮಾಡ್ತಾಳೆ. 12 ದಿವಸ. ಆ ನೋಟ ಹೇಗಿತ್ತು ಅಂತಂದರೆ, ಆ ಸ್ವಾಮಿಯನ್ನು ಪೂರ್ಣವಾಗಿ ಕಣ್ಣಿನಿಂದ ಕುಡಿದು ಬಿಡಬೇಕು ಅಂತ ಆ ಭಾವದಲ್ಲಿ ನೋಡುತ್ತಾ ಸ್ತುತಿ ಮಾಡುವುದಕ್ಕೆ ತೊಡಗ್ತಾಳೆ. ಭಗವಂತ ನಗುತ್ತಾ ಮಾತಾಡ್ತಾನೆ.